ನೀವು ನಂಬ್ತೀರಾ, ಈ ಬ್ರೌನಿಯಲ್ಲಿ ನಾನು ಬಟರ್ ಉಪಯೋಗ ಮಾಡಿಲ್ಲ, ಹಾಗೆ ಓವನ್ ಕೂಡ ಉಪಯೋಗ ಮಾಡಿಲ್ಲ, ಹಾಗೆ ಬೀಟರ್ ಕೂಡ ಉಪಯೋಗ ಮಾಡಿಲ್ಲ. ಆದರೂ ಕೂಡ ಟೇಸ್ಟಿಯಾಗಿರೋಂಥ ಈ ಬ್ರೌನಿ ಮನೆಯಲ್ಲೇ ಮಾಡ್ಕೋಬೋದು. ಕ್ರಿಂಕಲ್ ಟಾಪ್ ಬರೋದು ತುಂಬಾ ಕಷ್ಟ ಅಂದ್ಕೊತೀರಾ, ಬಟ್ ಈ ರೀತಿ ಬ್ರೌನಿ ಮಾಡೋದ್ರಿಂದ ನಿಮಗೆ ಕ್ರಿಂಕಲ್ ಟಾಪ್ ಬರುತ್ತೆ. ಹಾಗೆ ತುಂಬ ಚೂಯಿಯಾಗಿ ಗೂಯಿಯಾಗಿರೋಂಥ ಈ ಬ್ರೌನಿನ ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು. ಬನ್ನಿ ಈ ಟೇಸ್ಟಿಯಾಗಿರೋಂಥ ಬ್ರೌನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಡಾರ್ಕ್ ಚಾಕ್ಲೇಟ್ ತಗೊತಿದ್ದೀನಿ. ಸೊ ಇದೇ ಕಪ್ಪಲ್ಲಿ ನೀವು ಬೆಣ್ಣೆ ಅಥವಾ ಯಾವುದಾದ್ರೂ ಫ್ಲೇವರ್ಲೆಸ್ ಎಣ್ಣೆ ತಗೋಬೇಕು. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಉಪಯೋಗಿಸ್ತಿದ್ದೀನಿ. ಸೊ ಇದನ್ನೆರಡು ಕೂಡ ನೀವು ಮೆಲ್ಟ್ ಮಾಡ್ಕೋಬೇಕು. ಡಬಲ್ ಬಾಯ್ಲರ್ ಮೆಥಡ್ ಅಥವಾ ಮೈಕ್ರೋ ಓವನಲ್ಲಿ ನೀವು ಮೆಲ್ಟ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸಿ ಜಾರಲ್ಲಿ 2 ಮೊಟ್ಟೆ ತೊಗೊತಿದ್ದೀನಿ. ಸೊ ಇದೇ ಮಿಕ್ಸಿ ಜಾರಲ್ಲಿ ನಾವು ಆವಾಗಲೇ ತೊಗೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ತೊಗೊತಿದ್ದೀನಿ. ನೀವು 3/4 ಭಾಗದಷ್ಟು ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಶುಗರ್ ಮೆಲ್ಟ್ ಆಗಬೇಕು, ಅಷ್ಟು ತನಕ ಕೂಡ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಸೊ 2 ನಿಮಿಷ ಸಾಕಾಗುತ್ತೆ ನಿಮಗೆ. ಇವಾಗ ನಾನು ಒಂದು ಹಳೆ ಪಾತ್ರೆನ ಇಟ್ಕೊತಿದ್ದೀನಿ. ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು 10 ನಿಮಿಷ ನಾವು ಪ್ರೀಹೀಟ್ ಮಾಡ್ಕೋಬೇಕು. ಇಲ್ಲಿ ನಾನು ತೊಗೊತಿದ್ದೀನಲ್ಲ ಅದಕ್ಕೆ ಬಟರ್ ಪೇಪರ್ ಹಾಕ್ಕೊಂಡು ಸೈಡ್ಗೆ ಇಟ್ಕೊತಿದ್ದೀನಿ. ಇವಾಗ ಒಂದು ಬೌಲಲ್ಲಿ ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟು, 1/4 ಕಪ್ ಆಗೋಷ್ಟು ಕೊಕೊವಾ ಪೌಡರ್ನ ಸೇರಿಸ್ಕೊತಿದ್ದೀನಿ. ಇದೆರಡೂ ಕೂಡ ಚೆನ್ನಾಗಿರುತ್ತೆ ಜರಡಿ ಮಾಡ್ಕೋಬೇಕು. ಇವಾಗ ಇದಕ್ಕೇ ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೊಟ್ಟೆ ಮಿಶ್ರಣ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದೇ ಟೈಮಲ್ಲಿ ನಾವು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಚಾಕ್ಲೇಟ್ನ ಕೂಡ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಲಮ್ಸ್ ಏನೂ ಇರಬಾರ್ದು. ಈ ರೀತಿ ನೋಡ್ತಿದ್ರಲ್ಲ ಕನ್ಸಿಸ್ಟೆನ್ಸಿ ಈ ರೀತಿ ಮಾಡ್ಕೊಳ್ಳಿ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಟಿನ್ನಲ್ಲಿ ಈ ರೀತಿ ಬ್ರೌನಿನ ಆ್ಯಡ್ ಮಾಡ್ಕೋಬೇಕು. ಇದು ಸ್ವಲ್ಪ ತಿಕ್ಕಾಗಿರುತ್ತೆ. ನಿಮಗೆ ತಿನ್ನಾಗಬೇಕು ಅಂದರೆ ನೀವು ಇನ್ನೊಂದು ಕಡೆ ಆ್ಯಡ್ ಮಾಡ್ಕೋಬೋದು. ಸೊ ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಚಾಕ್ಲೇಟ್ನ ಸ್ಪ್ರೆಡ್ ಮಾಡ್ತಿದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಪ್ರೀಹೀಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪಾತ್ರೆಯಲ್ಲಿ ಇದನ್ನು ಇಟ್ಬಿಟ್ಟು 20 ರಿಂದ 25 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ಸ್ಮೆಲ್ ಬರುತ್ತೆ. ಆವಾಗ ಒಂದ್ಸರಿ ಟೂತ್ ಪಿಕ್ನ ಚುಚ್ಚಿ ನೋಡಿ, ಏನು ಅಂಟಿಲ್ಲ ಅಂದರೆ ಅದು ರೆಡಿ ಆಗಿದೆ ಅಂತ ಅರ್ಥ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಡಿಮೋಲ್ಡ್ ಮಾಡಿಕೊಂಡು ನಿಮಗಿಷ್ಟ ಆದರೆ ಐಸ್ ಕ್ರೀಮ್ ಜೊತೆಗೆ ಇಲ್ಲ ಚಾಕ್ಲೇಟ್ ಸಾಸ್ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮೆಜರ್ಮೆಂಟ್ಸ್ ಪಕ್ಕಾ ಫಾಲೋ ಮಾಡಿದ್ರೆ ನಿಮಗೆ ಪಕ್ಕಾ ಟೇಸ್ಟಿಯಾಗಿರೋಂಥ ಬ್ರೌನಿ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ ಟೇಸ್ಟಿಯಾಗಿರೋಂಥ ಬ್ರೌನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ, ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.